ಸತ್ಯದರ್ಶನದ ಕಾರ್ಯಕ್ರಮ ನಡೆಸಿಕೊಳ್ಳಲು ಪ್ರಖ್ಯಾತ ಏಳ್ತಿಮಾರ್ ಕೃಷ್ಣಪ್ಪ ಶಾನುಭೋಗ ಯಾನೆ ದಾಮೋದರ ಶಣೈ ಅವರಿಗೆ ಈಗಿನ ಕಾಲದಲ್ಲಿಯೂ ತಂದೆ ತಾಯಿ ಕುಟುಂಬ ದೈವ ದೇವರನ್ನು ನಂಬಿ ಜೀವನದಲ್ಲಿ ಸೋತಿರುವವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಮಾರ್ಗದರ್ಶನ ಮಾಡಬೇಕೆಂದು ಅವರನ್ನು ಕೇಳಿಕೊಂಡಾಗ ಅದರಂತೆ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ. ಇದಕ್ಕಾಗಿ ಈ ಚಾನೆಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಚಾನೆಲ್ ನೋಡುವ ಸರಳ ಸಜ್ಜನಿಕೆಯಲ್ಲಿ ಸಮಾಜದಲ್ಲಿ ಬದುಕುತ್ತಿರುವವರಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಉತ್ತಮ ಜೀವನ ಸಫಲವಾಗಲು ಮಾರ್ಗದರ್ಶನ ನೀಡಲಾಗುವುದು. ಅವರ ನಂಬಿದ ಶಕ್ತಿಗಳಾದ ಹನುಮಂತ, ಮಹಾಕಾಳಿ ಹಾಗೂ ಕಲಿಯುಗದ ಪುರಾತನ ಕಾರಣಿಕ ದೈವ ಸತ್ಯದೇವತೆ ಕಲ್ಲುರ್ಟಿ ಪಾಷಾಣ ಮೂರ್ತಿಯನ್ನು ಎದುರಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ ಎಂದು ನಮ್ಮ ಮನವಿಯಂತೆ ಬಂದಿದ್ದಾರೆ. ನಮಸ್ಕಾರ. ಸತ್ಯದರ್ಶನ ಚಾನಲ್ಗೆ ಸ್ವಾಗತ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಏಳ್ತಿಮಾರ್ ದಾಮೋದರ್ ಶಣೈ ಅವರಿಗೂ ಸ್ವಾಗತ. ಈಗ ವೇದ ಪಾಠ ಕಲಿಸಿದ ಹಾಗೆ ನಿಮ್ಮ ಸಿದ್ಧಿಯನ್ನು ಬೇರೆಯವರಿಗೆ ಕಲಿಸ್ತೀರಾ? ನಮ್ಮ ಸಿದ್ಧಿ ಅಂತಂತ ಹೇಳಿದ್ರೆ ಅದು ನಾನು ಜನ್ಮಾಂತರದಿಂದ ಬಂದ ಸಿದ್ಧಿ. ಅದು ನಾನು ಈ ಜನ್ಮದಲ್ಲಿ ಬೇಕು ಅಂತೇಳಿ ಆ ಸಿದ್ಧಿಗಳು ನನ್ನೊಂದಿಗೆ ನಾನು ಈಗ ಕೇಳಿ ಈ ಜನ್ಮದಲ್ಲಿ ಕೇಳಿ ನನಗೆ ಕಷ್ಟ ಉಂಟು ಅಂತೇಳಿ ಸಂಪಾದಿಸಿದಂತಹ ಶಕ್ತಿ ಅಲ್ಲ. ಇದು ಕಳೆದ ಜನ್ಮಾಂತರದಿಂದ ಬಂದ ಸಿದ್ಧಿಶಕ್ತಿಗಳು. ಈ ಸಿದ್ಧಿಶಕ್ತಿಗಳು ನನಗೆ ಬಂದದ್ದು ಯಾಕಂತ ಹೇಳಿದ್ರೆ ನನಗೆ ಬರುವಂತಹ ಕಷ್ಟಗಳು ಅದು ನನ್ನಿಂದ ಹೇಗೆ ಪರಿಹರಿಸ್ತೇನೋ ಅದೇ ರೀತಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಯಾರಿಂದಲೂ ಪರಿಹರಿಸಲಾಗದಿರುವ ಎಷ್ಟೋ ಸಮಸ್ಯೆಗಳನ್ನು ಹೊಂದಿರುವ ಜನಗಳಿರ್ತಾರೆ. ಜ್ಯೋತಿಷ್ಯದಿಂದಲೂ ಅವರಿಗೆ ಯಾವುದೇ ರೀತಿಯಿಂದಲೂ ಪರಿಹಾರ ಸಿಗುವುದಿಲ್ಲ. ಕೆಲವೊಂದು ಜ್ಯೋತಿಷ್ಯಕ್ಕೂ ಸವಾಲಾಕುವಂತಹ ಅಲೌಕಿಕ ಶಕ್ತಿಗಳಿದೆ. ಆ ಅಲೌಕಿಕ ಶಕ್ತಿಗಳ ಜ್ಞಾನ ಸಿದ್ಧಿಪುರುಷ ಆದವನಿಗೆ ಅವನು ಏನೋ ಒಂದು ಕಷ್ಟ ಬಂದು ಅವನಿಗೆ ಅದರ ಅರಿವಿಲ್ಲದೆ ಮೊದಲೇ ನಾನು ತಿಳಿಸಿದಂತೆ ಆ ಕಷ್ಟಗಳನ್ನು ಅನುಭವಿಸುತ್ತಾ ಏನೋ ಒಂದು ಶಕ್ತಿ ಅವನಿಗೆ ಕಷ್ಟ ಬರುವಾಗ ಅವನ ಮನಸ್ಸಿಗೆ ಕಷ್ಟ ಅಂತೇಳಿ ಆದಾಗ ಅದು ಪರಿಹರಿಸ್ತಾ ಹೋಗ್ತದೆ. ಅದು ಯಾವಾಗಲೂ ಅವನಿಗೆ ಏನೋ ಒಂದು ಅಲೌಕಿಕ ಶಕ್ತಿ ಇದೆ ಎಂಬ ಮನಸ್ಸಿಗೆ ಬರ್ತಾ ಇರ್ತದೆ, ಅದು ಮರಿತಾ ಇರ್ತಾನೆ. ಆ ಇದರಲ್ಲಿ ನನಗೆ ಮೊದಲೇ ನಾನು ಹೇಳಿದಂತೆ ನನಗೆ ಒಬ್ರು ತಿಳಿಸಿ ನಾನು ಈ ಇದಕ್ಕೆ ಬಂದೆ. ಅವರಿಂದಲೂ ನನಗೆ ಯಾವುದು ವಿದ್ಯೆಯನ್ನು ನಾನು ಪಡಿಲಿಲ್ಲ. ನಾನೇ ನನ್ನ ಕಳೆದ ಜನ್ಮದ ವಿದ್ಯೆಯನ್ನು ಕೆಲವೊಂದು ಧ್ಯಾನ ಇತ್ಯಾದಿಗಳಿಂದ ನನಗೆ ಮನಸ್ಸಿಗೆ ಬಂದ ಅನುಭೂತಿಯಿಂದ ಆ ಜ್ಞಾನವನ್ನು ಪುನಃ ಮರಳಿ ಪಡೆದೆ. ಹಾಗೆ ನಾನು ವೇದ ಪಾಠ ಕಲಿಸಿದ ಹಾಗೆ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಯಾರಿಗಾದ್ರೂ ಸಿದ್ಧಿ ಹೇಳಲು ಸಾಧ್ಯವಿದೆ ಅಂತ ಹೇಳಿದ್ರೆ, ನಾನು ಕಳೆದ ಜನ್ಮದಲ್ಲಿ ಯಾರು ನನ್ನೊಂದಿಗೆ ಆ ವಿದ್ಯೆಯನ್ನು ಕಲಿತವರು ಅವರು ಕೂಡ ಈ ಜನ್ಮದಲ್ಲಿ ಪುನರಪಿ ಸಿಗ್ತಾರೆ. ಉದಾಹರಣೆಗೆ 3-4 ಜನರು ಈಗಾಗಲೇ ಸಿಕ್ಕಿದ್ದಾರೆ. ಅವರ ಯಾವ ಸಮಸ್ಯೆಗೂ ಯಾವ ಕಡೆಗೆ ಯಾವ ದಿಕ್ಕಿಗೂ ಅವರು ಹೋದ್ರೂ ಅವರಿಗೆ ನಿವಾರಣೆ ಆಗಲಿ. ನಾನು ಹೇಳಿದ ರೀತಿಯಲ್ಲಿ ನಿಮ್ದು ಜನ್ಮ ಈ ರೀತಿಯಲ್ಲಿರುವಾಗ ನೀವು ಈ ರೀತಿ ಸಂಕಲ್ಪದಂತೆ ನಿಮ್ಮಲ್ಲಿರುವ ಶಕ್ತಿಗಳಿಗೆ ನೀವು ಅನುಷ್ಠಾನ ಮಾಡಿಕೊಂಡು ಜಪತಪವ ಆ ಶಕ್ತಿಗಳು ಏನು ಹೇಳ್ತದೆ ಅದನ್ನು ನಾನು ಅವರಿಗೆ ಹೇಳ್ತೇನೆ. ನಿಮ್ಮ ಶಕ್ತಿಗಳು ಇಂಥದ್ದು, ಈ ಶಕ್ತಿಗಳು ನಿಮಗೆ ಹೀಗೆ ಹೇಳ್ತಾ ಉಂಟು, ಹೀಗೆ ಮಾಡಿ ಜನರಿಗೆ ಯಾವುದೇ ರೀತಿಯಲ್ಲಿ ಫಲಾಪೇಕ್ಷೆ ಇಲ್ಲದೆ ಅವರಿಗೆ ನೀವು ಅವರ ಕಷ್ಟವನ್ನು ನೀಗಿಸಿ ನಿಮ್ಮ ಕಷ್ಟವನ್ನು ಅವರು ನಂಬಿರುವ ದೇವರು ದೈವಗಳ ಪುಣ್ಯ ಫಲದಲ್ಲಿಯ ಅದನ್ನು ಮಾಡಿದ ಒಳ್ಳೆಯದು ಮಾಡಿದ ಪುಣ್ಯ ಫಲದಲ್ಲಿಯ ಅವರ ಜೀವನವನ್ನು ಅವರ ಆ ಜೀವನದ ಉದ್ದೇಶ ಏನುಂಟು ಅವರೊಂದಿಗೆ ಬಂದ ಸಿದ್ಧಿಶಕ್ತಿಯ ಅವರಿಗಿರುವ ಕರ್ತವ್ಯವನ್ನು ಮಾಡಿಕೊಂಡು ಅವರು ಎಷ್ಟು ಆಧ್ಯಾತ್ಮಿಕದಲ್ಲಿ ಕೆಳಗಿದ್ದಾರ ಅದರಲ್ಲಿಯೂ ಮೇಲೆ ಬಂದು ಹಾಗೂ ಲೌಕಿಕ ವಿಷಯದಲ್ಲಿ ಅವರು ಸೋಲನ್ನು ಅನುಭವಿಸಿರ್ತಾರೆ.
ಕೆಲವರಿಗೆ ಮದುವೆ ಆಗದೆ ಇರುವಂತದ್ದು, ಕೆಲವರಿಗೆ ಸಮಸ್ಯೆ ಆಧ್ಯಾತ್ಮಿಕದಿಂದ ಬಂದಿರ್ತದೆ, ಮತ್ತೆ ಕೆಲವೊಂದು ರೋಗ ರುಜಿನಗಳು ಬಂದಿರ್ತದೆ. ಅದು ಎಲ್ಲವೂ ಆ ಒಂದು ಯಾರಿಗಾದ್ರೂ ಏನು ಒಳ್ಳೇದು ಮಾಡಿದ್ರಲ್ಲಿ ಅವರಲ್ಲಿರೋ ಆ ಒಂದು ದೇವರು ಈ ಪರಿಹಾರ ಮಾಡಿದ ಆ ಒಂದು ಯಾರು ಸಿದ್ಧಿ ಅವನಿಗೂ ಆ ಒಳಗಿರುವ ದೇವರು ಒಂದೇ ಆದ ಕಾರಣ ಅವರು ಕೂಡ ಅವರ ಕಷ್ಟವನ್ನು ನೀಗಿಸ್ತಾ ಬರ್ತಾರೆ. ಹಾಗೆ ನನಗೆ ಕಳೆದ ಜನ್ಮದಲ್ಲಿ 8 ಜನ ನನ್ನಲ್ಲಿ ಕಲ್ತುಕೊಂಡಿದ್ದ ಶಿಷ್ಯರಿದ್ರು. ಅದರಲ್ಲಿ ಒಂದು 4 ಜನ ಈಗ ಸಿಕ್ಕಿದ್ದಾರೆ. ಅವರ ಹುಡುಕಾಟದಲ್ಲಿಯೂ ನಾನು ಇದ್ದೇನೆ. ಅವರು ಆ ಸಂದರ್ಭಕ್ಕೆ ಸಿಗ್ತಾರೆ. ನಾನು ಹುಡುಕಿಕೊಂಡು ಹೋದ್ರೆ ಸಿಗುದಿಲ್ಲ, ಆದರೆ ಮನಸ್ಸಲ್ಲಿ ಅದನ್ನು ಇಟ್ಟುಕೊಂಡಿದ್ದೇನೆ. ಆ ರೀತಿಯಲ್ಲಿ 4 ಜನ ಸಿಕ್ಕಿದ್ದಾರೆ. ಆದ್ರೆ ನಾವು ಈಗಿನ ಕಾಲದಲ್ಲಿ ಈಗ ತುಂಬಾ ಈ ಕಲಿಯುಗದಲ್ಲಿ ತುಂಬಾ ಬದಲಾವಣೆ ಆಗಿದೆ. ಕೆಲವೊಮ್ಮೆ ಎಂತ ಅಂತ ಹೇಳಿದ್ರೆ ಅವರ ಕಷ್ಟಕ್ಕೆ ಸರಿಯಾಗಿ ಅವರು ನಮ್ಗೆ ಸಿಕ್ಕಿ ನಾವು ಹೇಳಿದನ್ನು ಅವರು ಮಾಡಿದ. ಈಗ ಒಂದು ಉದಾಹರಣೆಗೆ ಒಂದು 2-3 ಜನ ಹಾಗೆ ಒಂದು ನನ್ನಲ್ಲಿ ಕಲ್ತುಕೊಂಡು ಅವರು ಅದರಲ್ಲಿ ಸಫಲರಾಗಿದ್ದಾರೆ. ಅವರಿಗೆ ಕಂಡಾವಟೆ ಮಾನಸಿಕ ಖಿನ್ನತೆ ಇತ್ತು. ಮತ್ತೆ ಕೆಲವರಿಗೆ ಮದುವೆ ಆಗದೆ ಅವರು ಫೈನಾನ್ಷಿಯಲಿ ತುಂಬಾ ಆರ್ಥಿಕವಾಗಿ ತುಂಬಾ ಕಷ್ಟ ಅನುಭವಿಸಿ ಅದರಿಂದಲೂ ಮೇಲೆ ಬಂದು ಆದ ಮೇಲೆ ಅವರು ಈಗ ಬಿಟ್ಟಿದ್ದಾರೆ. ಯಾರೋ ಏನೋ ಹೇಳಿದ್ರು, ನೀನು ಅದನ್ನು ಹಾಗೆ ನಂಬುದಾ, ಹೀಗೆ ಮಾಡುದಾ, ಹಾಗೆ ಅನುಷ್ಠಾನ ಮಾಡುದಾ, ನೀನು ಬಾಕಿಯವರ ಹಾಗೆ ನೀನು ಮೇಲ್ವರ್ಗದವರ. ಈ ಸಿದ್ಧಿ ಪ್ರಪಂಚದಲ್ಲಿ ಮೇಲ್ವರ್ಗ ಕೆಳವರ್ಗ ಎಂಬುದು ಕೆಲವೊಂದು ವಿಷಯದಲ್ಲಿ ಇಲ್ಲ. ದೇವರಿಗೂ ಎಲ್ಲರೂ ಸಮಾನರೇ. ಆದರೆ ಪಾರಂಪರವಾಗಿ ಇದ್ದುಕೊಂಡು ಮೇಲ್ವರ್ಗ ಅಂತ ಹೇಳಿದ್ರೆ ಉದಾಹರಣೆಗೆ ಬ್ರಾಹ್ಮಣರು, ನಮ್ಮ ಇದರಲ್ಲಿ ಬ್ರಾಹ್ಮಣರು ಅವರು ಹೆಚ್ಚಾಗಿ ಮಡಿವಂತಿಗೆ ಇದ್ದುಕೊಂಡು ಮೀನು ಮಾಂಸ ಇತ್ಯಾದಿ ಏನು ಮಾಂಸಾಹಾರ ಎಲ್ಲ ಸೇವಿಸದೆ ಸಾತ್ವಿಕ ಶಕ್ತಿಯನ್ನು ಅನುಷ್ಠಾನ ಮಾಡಿಕೊಂಡು ಬಂದ ಒಂದು ಜೀನ್ಸ್ ಇರ್ತದೆ. ಕೆಲವರು ಈಗಿನ ಕಾಲಕ್ರಮೇಣ ಕೆಲವೊಂದು ಶಿಕ್ಷಣ ಸಮಯದಲ್ಲಿ ಕೆಲವು ಶಿಕ್ಷಣ ಇದಕ್ಕಾಗಿ ಹೊರಗೆ ಹೋದಾಗ ಕೆಲವು ತಿಂದುಕೊಂಡು ಏನೋ ಅನುಷ್ಠಾನ ಇಲ್ಲದೆ ಏನೆಲ್ಲ ಆಗಿಕೊಂಡು ಮತ್ತೆ ಅದರ ಪರಿಣಾಮ ಮತ್ತೆ ಅನುಭವಿಸಿಕೊಂಡು ಅವರಿಗೆ ಏನೋ ಒಂದು ಸಿದ್ಧಿಶಕ್ತಿ ಇದ್ದಲ್ಲಿ ಅವರು ಅದನ್ನು ಆರಾಧನೆ ಮಾಡಲಿಕ್ಕೆ ಅವರು ಮುದ್ದಿದ್ದ ಏನು ಅವರ ಜೀನ್ಸಲ್ಲಿ ಮಾಂಸಾಹಾರ ಸೇವನೆ ಮಾಡದೆ ಅನುಷ್ಠಾನ ಮಾಡಿ ಅದೆಲ್ಲ ಮಾಡಿಕೊಂಡು ಬಂದಲ್ಲಿ ಅವರನ್ನು ಅದು ಲಿಫ್ಟ್ ಮಾಡ್ತದೆ, ಮೇಲೆ ತಗೊಂಡು ಹೋಗ್ತದೆ. ಹಾಗೆ ಅಂತೇಳಿ ಅವರಿಗೆ ಮಾತ್ರ ನಾನು ಹೇಳುವಂಥದ್ದಲ್ಲ. ನನ್ನಲ್ಲಿ ಸಿಕ್ಕಿದವರು ಬ್ರಾಹ್ಮಣರು ಇದ್ದಾರೆ, ಬೇರೆ ಜಾತಿಯವರು ಇದ್ದಾರೆ. ಕೆಲವರಿಗೆ ನಾನೇನು ನಾನ್ ವೆಜ್ ಇದು ಮಾಡ್ಬೇಕಂತೇಳಿ ತಿನ್ಬಾರ್ದು ಅಂತ ಏನು ಹೇಳುವುದಿಲ್ಲ. ಹಾಗೆ ಅಂತ 8 ಜನರು ನನ್ನ ರೀತಿಯಲ್ಲಿ ಅಲ್ಲದಿದ್ರು ಅವರಿಗೆ ಯಾವ ರೀತಿಯ ಕರ್ತವ್ಯದಲ್ಲಿ ಅವರು ಆ ಶಕ್ತಿಗಳನ್ನು ತಕೊಂಡು ಬಂದಿದ್ದಾರೆ ಅವರಿಗೆ ನಾನು ಹೇಳಿಕೊಡಬಲ್ಲೆ, ಹೇಳ್ತೇನೆ. ಒಂದು 3 ಜನ ಅದನ್ನು ಕಲ್ತುಕೊಂಡು ಅವರು ಬೇರೆಯವರಿಗೆ ಒಳ್ಳೇದು ಮಾಡಿ ನಮಗೇನು ಆರ್ಥಿಕವಾಗಿ ಏನು ಆಗ್ತಾ ಇಲ್ಲಲ್ಲ ಅಂತ ನನ್ನಲ್ಲಿ ಚರ್ಚೆಗೆ ಬಂದರು. ನೀವು ಏನು ಮಾಡುದಿಲ್ಲ, ನಮಗೆ ಶುರುವಿಗೆ ಅವರು ಬಂದದ್ದು ನಮ್ಮ ಕಷ್ಟ ನೀಗಬೇಕು. ನಾನು ಹೇಳಿದೆ, ನಿಮ್ಮ ಕಷ್ಟಕ್ಕೆ ನಿಮ್ಮಲ್ಲೇ ಶಕ್ತಿ ಉಂಟು, ಅದನ್ನೇ ಆರಾಧನೆ ಮಾಡಿಕೊಂಡು ಸರಿ, ಅದಕ್ಕೆ ನಾನು ದಾರಿ ಕೊಡ್ತೇನೆ, ಆದ್ರೆ ನೀವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅದರಲ್ಲಿ ಒಬ್ಬ ಇತ್ತೀಚೆಗೆ ಒಂದು 6-7-8 ತಿಂಗಳ ಹಿಂದೆ ಉದ್ದಟರನ್ನು ಪ್ರದರ್ಶಿಸಿದ ನನ್ನಲ್ಲಿ. ನೀವು ಹೇಳಿದ ರೀತಿಯಲ್ಲಿ ಮಾಡಿದರೆ ನಮಗೆಂತ ಲಾಭ ಉಂಟು, ನಾವು ದುಡ್ಡಿಗಾಗಿ ಮಾಡ್ಬೇಕಲ್ವಾ ಅಂತ ಹೇಳಿದ. ಅವನನ್ನು ನಾನು ಬಿಟ್ಟುಬಿಟ್ಟೆ. ನಮಗೆ ಅಂತ ಇದು ಬೇಡ. ಆ ಮನೋಭಾವ ಇದ್ದವರನ್ನು ನಾನು ಬಿಟ್ಟೆ. ಫಸ್ಟಿಗೆ ಆ ಮನೋಭಾವ ಇರಲಿಲ್ಲ. ಒಬ್ಬರು ಅವರ ಮನಸ್ಸಲ್ಲಿ ನಾನು ಹೇಳಿದ ರೀತಿಯಲ್ಲಿ ಅನುಷ್ಠಾನ ಏನೋ ಒಂದು ಕಾಟಾಚಾರಕ್ಕಂತೇಳಿ ಅನುಷ್ಠಾನ ಮಾಡ್ತಾರೆ. ಆದಷ್ಟು ಹೇಳಿದೆ ಹೀಗೆ ಮಾಡಬೇಡಿ ಅಂತ ಹೇಳಿ ಒಮ್ಮೆಗೆ ಅವರೆಲ್ಲ ಕಷ್ಟಗಳು ನೀಗಿತು, ಸರಿಯಾಗಿ ಮಾಡಿ. ಮತ್ತೆ ಅವರಿಗೆ ಅದರಲ್ಲಿ ಮನಸ್ಸಿಲ್ಲ. ಹಾಗೆ ಇನ್ನೊಂದು ಒಬ್ಬ ಸ್ಟೂಡೆಂಟ್ ಆಗಿ ಅವನಿಗೆ ರಾತ್ರಿ ಎಲ್ಲ ಒಂದು ಕನಸು ಬೀಳುದು ಆದ ಕಾರಣ ಬೆಳಿಗ್ಗೆ 6 ಗಂಟೆಗೆ ಮಲಗ್ತಿದ್ದ, ರಾತ್ರಿ ಕನಸು ಬೀಳ್ತದೆ ಅಂತೇಳಿ. ಅದನ್ನು ನಾನು ಮತ್ತೆ ಡ್ರಗ್ಸ್ ಇತ್ಯಾದಿ ಸೇವನೆ ಎಲ್ಲ ಇತ್ತು. ಅವನ ತಾಯಿ ಒಂದು ಒಳ್ಳೆಯ ಒಂದು ದೊಡ್ಡ ಕೇಂದ್ರ ಸರ್ಕಾರದ ಒಂದು ಸಂಶೋಧನಾ ಒಂದು ಇಲಾಖೆಯಲ್ಲಿ ಕೆಲಸ ಇದ್ದು ರಿಟೈರ್ಡ್ ಆದವರು. ಇವಾಗ ಕೂಡ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಅದು ದೇವರನ್ನು ನಂಬ್ತಿರ್ಲಿಲ್ಲ. ನಾನು ಕೆಲವೆಲ್ಲ ಹೇಳಿದೆ, ಹೀಗೆ ಮಾಡಿಕೊಂಡು ಬಾ, ನಿಂಗೆ ಗೊತ್ತಾಗ್ತದೆ. ಮತ್ತೆ ಅವನ ಜನ್ಮದ ಇತಿಹಾಸ ಹೇಳಿದೆ. ಅದಕ್ಕೆ ಸರಿಯಾಗಿ ಅವನಿಗೆ ಕೆಲವು ಕುರುಹುಗಳು ಸಿಕ್ಕಿತು. ಇಂಜಿನಿಯರ್ ಎಲ್ಲ ಆದವರು ದೊಡ್ಡ ದೊಡ್ಡ ಕಲ್ತವರು ಇದನ್ನು ನಂಬಲೇಬೇಕಂತೇನಿಲ್ಲ. ಆದ್ರೆ ಅವರಿಗೆ ನಾನು ತೋರಿಸಿದ್ದೇನೆ, ಅವರು ಅದನ್ನು ಮಾಡಿದ್ದಾರೆ, ಒಳ್ಳೇದಾಗಿದ್ದಾರೆ. ಆಮೇಲೆ ಅವರು ಕೂಡ ಏನೋ ಒಂದು ಈ ಬಾಹ್ಯ ಲೌಕಿಕ ಪ್ರಪಂಚದಲ್ಲಿ ಕೆಲವೊಂದು ಆಸೆ, ಸ್ವಾರ್ಥ ಇತ್ಯಾದಿಗಳಿಗೆ ಇದು ಹೋಗಿ ಅವರ ಜೀವನವನ್ನು ಮತ್ತೆ ನಷ್ಟ ಮಾಡಿಕೊಳ್ತಾರೆ. ಹಾಗೆ ಅಂತ ಕಷ್ಟ ಇದ್ದವನಿಗೆ ಈಗ ಈ 8 ಜನ ಅಲ್ಲದೆ ಇನ್ನು ಕೆಲವರು ಬರ್ತಾರೆ. ಅವರ ಜೀನ್ಸ್ ಅಲ್ಲಿ ಇಂಥದ್ದೇನಾದ್ರೂ ಜೀನ್ಸ್ ಅಂದ್ರೆ ಅವರ ಕುಟುಂಬದಲ್ಲಿ ಇಲ್ಲದಿದ್ರು ಕೆಲವೊಮ್ಮೆ
ಕಳೆದ ಜನ್ಮದಲ್ಲಿ ಒಳ್ಳೆ ಒಂದು ಸಿದ್ಧಿಶಕ್ತಿ ಆರಾಧನೆ ಮಾಡುವಂತ ಅಥವಾ ದೈವದೇವರನ್ನು ಆರಾಧನೆ ಮಾಡುವ ಅನುಷ್ಠಾನ ಮಾಡುವಂತ ಇದರಲ್ಲಿ ಇದ್ದುಕೊಂಡು ಅಲ್ಲಿ ಏನೋ ತಪ್ಪು ಮಾಡಿ ಅದರ ಅರಿವೇ ಇಲ್ಲದಂತ ಅದಕ್ಕೆ ಇದಕ್ಕೂ ಏನು ಸಂಬಂಧ ಇಲ್ಲದಂತ ಒಂದು ಕುಟುಂಬದಲ್ಲಿ ಹುಟ್ಟಿಕೊಂಡು ಬಂದು ಅವರು ಕಷ್ಟ ಅನುಭವಿಸ್ತಾ ಇರ್ತಾರೆ. ಕಳೆದ ಜನ್ಮದಲ್ಲಿ ಏನೋ ಮಾಡಿದ ಪಾಪ ಅದು ಏನು ಅಂತೇಳಿ ಅದನ್ನು ಸರಿಯಾಗಿ ನಿರ್ಧಾರ ಮಾಡಿ ಅವರಿಗೆ ನಾನು ಮಾರ್ಗದರ್ಶನ ಅದು ಬೇಕು ಅಂತ ಹೇಳಿದ್ರೆ ಮಾತ್ರ. ನಿಜವಾಗಿ ಈಗ ನೋಡಿ, ಕೆಲವರು ಏನೋ ಒಂದು ಸಂಕಷ್ಟಕ್ಕೆ ಇದು ಮಾಡಿ ಏನೋ ಆನ್ಲೈನ್ ಅಲ್ಲೆಲ್ಲ ನೋಡಿಕೊಂಡು ಇದು ಮಾಡಿಕೊಂಡು ಅದೆಲ್ಲ ತಪ್ಪು ಅಂತೇಳಿ ಹೇಳ್ತೇನೆ. ಹಾಗೆ ಆ ಈಗಿನ ಕೆಲವು ಗುರುಗಳು ಸ್ವಾಮಿಗಳು ಹೇಳುವ ಹಾಗೆ ಆ ಮಂತ್ರ ಅನುಷ್ಠಾನ ಮಾಡಿ ಈ ಅಂತ ಅನುಷ್ಠಾನ ಮಾಡಿ ಅಂತೇಳಿ ಕಷ್ಟಕ್ಕಾಗಿ ಅನುಷ್ಠಾನ ಹೇಳಲಿಕ್ಕೆ ನಾನು ಹೇಳುವುದೇ ಇಲ್ಲ. ಅವರಿಗೆ ಅದರ ಹಿನ್ನೆಲೆ ಇದ್ರೆ ಮಾತ್ರ, ಈ ಜನ್ಮದಲ್ಲಿ ಅವರ ಫ್ಯಾಮಿಲಿಗೆ ಹಿನ್ನೆಲೆ ಇದ್ರೆ ಅಂಥದ್ದು ಮಾಡಿಕೊಂಡಿದ್ದದ್ದು, ಕಳೆದ ಜನ್ಮದ ಹಿನ್ನೆಲೆ ಇದ್ರೆ ಆ ಶಕ್ತಿಗಳು ಅವರೊಟ್ಟಿಗೆ ಕಾಣ್ತಾ ಇದ್ರೆ ಮಾತ್ರ ನಾನು ಅದನ್ನು ಹೇಳ್ತೇನೆ ಅಂತೇಳಿ ನಿಮ್ಗೆ ಇಷ್ಟು ಹೇಳ್ತೇನೆ. ಈಗ ಜನರ ಸಮಸ್ಯೆಗೆ ಎಂತಾದ್ರೂ ಮಂತ್ರ ಅಥವಾ ಎಂತಾದ್ರೂ ಇದು ಸಲಹೆ ಎಂತಾದ್ರೂ ಉಂಟಾ? ನೋಡಿ, ಅದೇ ನಾನೀಗ ಒಂದು ಹೇಳೋದೆಂತ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಕೆಲವೊಂದು ಪುಸ್ತಕ ನೋಡಿಕೊಂಡು ಕೆಲವೊಂದು ಏನೋ ಗುರುಗಳು ಒಂದು ಮಂತ್ರ ಕೊಟ್ಟುಕೊಂಡು ನೀವು ಇಂಥ ಮಂತ್ರವನ್ನು ಜಪ ಮಾಡಿ ನಿಮ್ಗೆ ಆರ್ಥಿಕ ಸಂಕಷ್ಟ ಎಲ್ಲ ದೂರ ಆಗ್ತದೆ ಹಾಗೆ ಹೀಗೆ, ಮತ್ತೆ ಕೆಲವೊಂದು ಜಾತಕ ನೋಡಿಕೊಂಡು ಕೆಲವು ನಕ್ಷತ್ರ ನೋಡಿ ರಾಶಿ ನೋಡಿ ಕೆಲವರು ಯೂಟ್ಯೂಬ್ನಲ್ಲಿ ಇತ್ಯಾದಿ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಈ ರಾಶಿಯವರು ಹಾಗೆ ಮಾಡಿದ್ರೆ ಹೀಗೆ ಆಗ್ತದೆ, ಆ ಜಪವನ್ನು ಮಾಡಿ ಈ ಜಪವನ್ನು ಮಾಡಿ, ಅದೆಲ್ಲ ಮಾಡಲೇಬಾರದು. ಯಾಕೆಂತ ಹೇಳಿದ್ರೆ, ನಾನು ಅದಕ್ಕೆ ನಿಮ್ಗೆ ಹೇಳುವುದೆಂತ ಅಂತ ಹೇಳಿದ್ರೆ, ಮೊದಲಿಗೆ ನಮ್ಮ ಕುಟುಂಬದ ಇತಿಹಾಸ ಏನು ಅಂತ ತಿಳ್ಕೊಂಡಿರ್ಬೇಕು. ನೋಡಿ, ದೇವರ ಲಹರಿಗಳು ದೇವರ ಶಕ್ತಿಗಳು ಮೇಲಿಂದ ಬರುವಂಥದ್ದು, ದೈವಗಳ ಶಕ್ತಿ ಭೂಮಿಯಲ್ಲಿರುವಂಥದ್ದು. ಆ ಮೇಲಿಂದ ಬರುವಂಥದ್ದು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ಲಹರಿಗಳು ಎನರ್ಜಿ, ಕಾಸ್ಮಿಕ್ ಎನರ್ಜಿ ಲಹರಿಗಳು. ಆ ಲಹರಿಗಳು ಅವನಿಗೆ, ಆ ಲಹರಿಗಳೇ ಅವನನ್ನು ಇಡೀ ಈ ಪ್ರಪಂಚದಲ್ಲಿ, ಅದು ಮತ್ತೆ ನವಗ್ರಹಗಳ ಎನರ್ಜಿಗಳು ಮತ್ತೆ ಅವನ ಕಳೆದ ಜನ್ಮದ ತಪ್ಪು ಒಪ್ಪು ಪಾಪ ಪುಣ್ಯ ಅಂತೇಳಿ ನಮ್ಮದೆಲ್ಲ ಉಂಟಲ್ಲ, ಅಂಥದ್ದೆಲ್ಲ ಅವನನ್ನು ನಿಯಂತ್ರಣ ಮಾಡಿಕೊಂಡು ಅವನನ್ನು ಹೋಗ್ತದೆ. ಕೆಲವರಿಗೆ ಈಗ ಜಾತಕದಲ್ಲಿ ಎಲ್ಲ ಒಳ್ಳೇದಿರ್ತದೆ, ಅಲ್ಲೆಲ್ಲ ಒಳ್ಳೆ ಯೋಗ ಇರ್ತದೆ. ಒಂದು ಜಾತಕದಲ್ಲಿ ನಿಮಗೆ ಬರ್ದದ್ದು ತಪ್ಪಾಗಿರ್ಬೋದು, ಜಾತಕ ಯಾವಾಗಲೂ ಸುಳ್ಳಾಗುವುದಿಲ್ಲ. ಮತ್ತೆ ಜಾತಕ ಬರ್ದದ್ದು ತಪ್ಪಾಗಿ ಒಂದು ಕಾರಣ ಆದ್ರೆ, ಎರಡನೇದೆಂತ ಅಂತ ಹೇಳಿದ್ರೆ ಅದರಲ್ಲಿ ಆ ಜಾತಕದ ಇದು ಎಷ್ಟು ಫಲ ಅಂತೇಳಿ ತುಂಬಾ ಲೆಕ್ಕಾಚಾರ ಉಂಟು. ನಾವು ನಿಂತ ಜಾಗೆಯಲ್ಲಿ ಏನಾದ್ರೂ ತೊಂದರೆ ದೋಷಗಳು, ಅಥವಾ ನಾವು ಈ ಜನ್ಮದಲ್ಲಿ ಮಾಡಿದ ಆ ಜಾತಕ ಎಲ್ಲಿ ಬರ್ದದ್ದು ಯಾವಾಗ ಬರ್ದದ್ದು, ನೀವು ಹುಟ್ಟಿದ ನಂತರ ನೀವೇನೆಲ್ಲ ಕರ್ಮಗಳನ್ನು ಮಾಡಿದ್ರಿ, ನಿಮ್ಮ ತಂದೆ ತಾಯಿಗಳು ಏನೋ ಒಂದು ತಪ್ಪು ಮಾಡಿ ಅದರ ಒಂದು ಶಾಪ ಕೋಪ ಪರಿಣಾಮ, ಅವರು ಮಾಡಿದ ಏನೋ ಒಂದು ದೇವರಿಗೆ ಏನಾದ್ರೂ ಒಂದು ಮಾಡಿದ ತೊಂದರೆ, ಶಕ್ತಿಗಳಿಗೆ ತೊಂದರೆ, ದೇವರಿಗೆ ತೊಂದರೆ ಮಾಡುದಿಲ್ಲ, ಅವರು ಅವರ ಶಕ್ತಿಗಳಿಗೆ ಅವರು ತೊಂದರೆ ಮಾಡಿಕೊಂಡು ಅವರ ಶಕ್ತಿಯ ಆ ಲಹರಿಗಳನ್ನು ಹಾಳು ಮಾಡಿಕೊಳ್ಳುವುದು, ಅದರಿಂದ ಏನೋ ಒಂದು ಕಾರಣದಿಂದ ಎಲ್ಲ ನಿಯಂತ್ರಣದಲ್ಲಿ ಉಂಟು. ಹಾಗೆ ಈ ಎಲ್ಲ ಇರುವಾಗ ನೀವು ಮಾಡಬೇಕಾದ್ದು ಕುಟುಂಬದ ಇತಿಹಾಸ ಒಂದು. ಎರಡನೇದ್ದು ನಮಗೆ ಅದನ್ನು ಯಾವಾಗಲೂ ಅನುಷ್ಠಾನ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದ? ಕೆಲವೊಂದು ಮಂತ್ರಗಳಿಗೆ ಗುರು ಬೇಕು. ಅದು ಯಾರು? ಒಂದು ದೇವಸ್ಥಾನದಲ್ಲಿ ಇದ್ದುಕೊಂಡ ಅಥವಾ ಪೂಜೆ ಮಾಡುವವರಿಗೆ, ಅವರಿಗೆಲ್ಲ ಸರಿ, ಅವರು ಅದನ್ನು ವರ್ಷಗಟ್ಟಲೆ ಅದನ್ನೇ ಮಾಡಿಕೊಂಡು ಬಂದ ಅವರ ಜೀನ್ಸಿಗೆ ಅದು ಒಗ್ಗಿಕೊಳ್ತದೆ. ಹೊಸದಾಗಿ ಮಾಡುವಾಗ ನೀವು ಹಳತ್ತು ನಿಮ್ಮ ಕುಟುಂಬದಲ್ಲಿ ಇದ್ದ ದೈವ ದೇವರ ಶಕ್ತಿಯನ್ನು ಏನೋ ಒಂದು 100, 200, 300 ವರ್ಷಗಳ ಹಿಂದೆ ಬಿಟ್ಟಿದ್ದೀರಿ, ಅದು ನಿಮ್ಗೇನು ಗೊತ್ತಿಲ್ಲ, ಇದನ್ನು ಶುರು ಮಾಡಿದಿರಿ. ಇದರ ಲಹರಿ ನಿಮ್ಗೆ ಭಾರಿ ಬೇಗವಾಗಿ ಒಗ್ಗುತ್ತದೆ, ಆಗ್ತದೆ. ಆದ್ರೆ 1 ವರ್ಷ ನಂತರ ಅದು ನಿಮ್ಗೆ ಆ ಮೊದಲಿನ ಲಹರಿಗಳು ಮತ್ತೆ ಈ ಲಹರಿಗೂ ಗುದ್ದಾಟ ಆಗಿ ನಿಮಗೆ ತುಂಬಾ ಸಮಸ್ಯೆಗಳು ಜನರೇಟ್ ಆಗ್ತದೆ. ನೀವು ಉಂಟು ಮಾಡಿಕೊಳ್ತೀರಿ, ಇಲ್ಲದನ್ನು ಉಂಟು ಮಾಡಿಕೊಳ್ಬಾರ್ದು. ನಿಮಗೆ ಅದು ಈಗ ಉದಾಹರಣೆಗೆ ಕೆಲವೊಂದು ಜಪತಪಗಳೆಲ್ಲ ಕೆಲವೊಂದು ಪೇಪರ್ಗಳಲ್ಲೆಲ್ಲ ಹೇಳಿಕೊಂಡು, ಕೆಲವು ಅದಕ್ಕಂತೇಳಿಯೇ ಕೆಲವು ಪೇಪರ್ಗಳಿದೆ, ಕೆಲವರಿಗೆ ಅದನ್ನು ಮಾಡಿಕೊಂಡು ಮುಂದೆ ಮೇಲೆ ಹೋದವರು ಇದ್ದಾರೆ. ಕೆಲವೊಂದು ಮಾಡಿ 1 ವರ್ಷ ನಂತರ ಎಷ್ಟೋ ಜನ ಇದ್ದಾದಿದ್ದವರು, ಅವರು ಮಾಡಬಾರದು ಅಂತೇಳಿ ಹೇಳಿದ್ದಲ್ಲ, ಅದು ಎಷ್ಟರ ಮಟ್ಟಿಗೆ ಅದು ಏನು ಎಂತ ಅಂತೇಳಿ ಅದರ ಸರಿಯಾಗಿ ಏನು ಜ್ಞಾನ ಇಲ್ಲದೆ ನಾವು ಮಾಡಬಾರ್ದು. ಕೆಲವು ಗುರುಗಳು ಹೇಳ್ತಾರೆ ಅದನ್ನು ಮಾಡಿ ಮಾಡಿ ಅಂತೇಳಿ, ಕೆಲವರು ಒಳ್ಳೆ ಸಕ್ಸಸ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವರ ಕುಟುಂಬದ ಹಿನ್ನೆಲೆಗೂ ಅವರು ಮಾಡುವ ಜಪ ತಪಗಳು ಸ್ತೋತ್ರಗಳು ಅದಕ್ಕೆ ಸರಿಯಾಗಿದ್ರೆ ಅದು ಅವರಿಗೆ ಪುಷಪ್ ಕೊಡ್ತದೆ. ಆದ್ರೆ ಕುಟುಂಬದ ದೇವರ ಶಕ್ತಿಗಳಿಗೆ ಅದು ಒಂದಲ್ಲ ಒಂದು ದಿವಸ ಅದು ಇನ್ನೂ ನನ್ನ ಶಕ್ತಿಗಳಿಗೆ ಸರಿಯಾಗಿ ಬರ್ತಾ ಇಲ್ಲ,
ಇವ ಮಾಡುವ ಮಂತ್ರ ಜಪಗಳು ಅದಕ್ಕೆ ಸರಿಯಾಗಿದ್ರು ನನ್ನನ್ನು ಮರೆತು ಅದನ್ನು ಮಾಡ್ತಾ ಇದೆ ಅಂತೇಳಿ ಆ ಶಕ್ತಿಗಳಿಗೆ ಮುನಿಸು ಬಂದು ಇಡೀ ನಿಮಗೆ ಒಂದು ಆ ಜೀವನವೇ ಕೊಲಾಪ್ಸ್ ಆಗುವಂಟು. ಕೆಲವೊಂದು ಜಪಗಳನ್ನೆಲ್ಲ ತುಂಬಾ ಸಂಖ್ಯೆಗಳಲ್ಲೆಲ್ಲ ಮಾಡಿ ಇಷ್ಟು ಸಂಖ್ಯೆಯಲ್ಲಿ ಮಾಡಿ ಅದು ಆಗ್ತದೆ ಇದು ಆಗ್ತದೆ. ನಿಮಗೆ ಬಂದ ಸಮಸ್ಯೆ ನೀವು ಆ ಅದಕ್ಕೆ ಯಾವ ಕಾರಣದಿಂದ ಬಂದಿದೆ ಆ ಕಾರಣವನ್ನು ಪರಿಹರಿಸಬೇಕು. ಅದಲ್ಲದೆ ಏನೋ ಶ್ಲೋಕ ಮಂತ್ರಗಳಲ್ಲ, ನಿಮ್ಮ ಹಿನ್ನೆಲೆ ತೆಗೆದು ಅಲ್ಲಿಗೆ ಅದನ್ನು ಇದು ಮಾಡಬೇಕು. ಜಪತಪಗಳನ್ನು ಮಾಡುವ ಕಾರಣ ಸಮಸ್ಯೆಗಳು ನಿವಾರಣೆ ಆಗುವುದಲ್ಲ, ಜಾಸ್ತಿಯೇ ಆಗ್ತದೆ ಅಂತೇಳಿ ನಾನು ಹೇಳ್ತೇನೆ ಅಂತ ಹೇಳ್ತೇನೆ. ನ್ಯೂಸ್ನಲ್ಲಿ ಅಥವಾ ಇದರಲ್ಲಿ ಯಾವ್ದ್ರಲ್ಲಿ ಆದ್ರೂ ಹೇಳ್ತಾರೆ ಅಂತ ಭವಿಷ್ಯ ನೀಡ್ತಾರೆ, ರಾಶಿ ಭವಿಷ್ಯ ನೀಡ್ತಾರೆ. ಅದು ಅಂದ್ರೆ ಎಲ್ಲರಿಗೆ ಒಟ್ಟಿಗೆ ಸೇರಿ ಆ ರಾಶಿಗೆ ಅಂತ ಕೊಡುದಲ್ಲ ಅದು. ನೋಡಿ, ಇದಕ್ಕೊಂದು ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಹೇಗೆ ಅಂತ ಹೇಳಿದ್ರೆ, ಒಂದು ಪುತ್ತೂರಿನಲ್ಲಿ ಒಂದು 40-50 ವರ್ಷ ಮೊದಲು ಒಬ್ರು ಭಾರಿ ದೊಡ್ಡ ವಿದ್ವಾಂಸ ಕಳತ್ತೂರು ಶೇಖರನ್ ನಾಯರ್ ಅಂತ ಹೇಳುವವರೊಬ್ರು ಒಂದು ಕಡೆ ಇಲ್ಲಿ ಬಂದು ಹಾಲ್ಟ್ ಆಗ್ತಿದ್ರು, ಪ್ರಶ್ನೆ ಎಲ್ಲ ಹೇಳ್ತಿದ್ರು. ಅವ್ರು ಭಾರಿ ದೊಡ್ಡ ಅಷ್ಟಮಂಗಲ ಎಲ್ಲ ಮಾಡಿದವರು, ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟಮಂಗಲ ಎಲ್ಲ ಮಾಡಿದ್ದಾರೆ. ಭಾರಿ ಫೇಮಸ್ ಅವರು ಕಳತ್ತೂರು ಶೇಖರನ್ ನಾಯರ್ ಅಂತೇಳಿ. ಅವರು ಒಂದು ರೂಮಲ್ಲಿ ಅಲ್ಲಿ ಒಂದು ಕಡೆ ಹಾಲ್ಟ್ ಆಗಿರುವಾಗ ಒಬ್ರು ನಮ್ಮವರು ಇಬ್ರು ಇವ ಭಾರಿ ಒಂದು ಕಣ್ಣಿಗೆ ಕಂಡಾಗಿ ಹೇಳ್ತಾನಂತ ಮಾರಾಯ, ಎಂತ ಅಂತೇಳಿ ಒಂದು ನೋಡುವ ಇವೊಂದು ಅಂತೇಳಿ ಹೇಳಿದ್ರು. ಇಬ್ರು ಫ್ರೆಂಡ್ಸ್ಗಳು ನಮ್ಮ ಜಾತಿಯಲ್ಲಿ, ಅವರ ಹೆಸರು ನನಗೆ ಹೇಳುದು ಬೇಡಿ, ಇಬ್ರು ತೀರಿ ಹೋಗಿದ್ದಾರೆ. ಅವರೆಂತ ಮಾಡಿದ್ರು, ಒಬ್ಬರ ಮನೆಯಲ್ಲಿ ಒಂದು ದನ ಕರು ಹಾಕಿದ್ರು. ಆ ಕರು ಹಾಕಿದ ಸಮಯ ಅವರು ಬರೆದಿಟ್ಟಿದ್ರು. ಆ ಕರು ಹಾಕಿದ ಸಮಯವನ್ನು ಅವರು ಒಬ್ಬ ಜ್ಯೋತಿಷ್ಯನಲ್ಲಿ ಕೊಟ್ಟು ಅದಕ್ಕೆ ಸರಿಯಾಗಿ ಒಂದು ಜಾತಕ ಇದು ಮಾಡಿಕೊಂಡು ತಕೊಂಡು ಹೋಗಿ ಇವರಲ್ಲಿ ಕೊಟ್ಟರು. ಸ್ವಾಮಿ ನೋಡಿ, ಈ ಮಗುವಿಗೆ ಭಾರಿ ಸಮಸ್ಯೆ ಆಗ್ತಾ ಉಂಟು, ಇದು ಏನಂತೇಳಿ ಹೇಳ್ಬೋದಾ ಅಂತ. ಅವರು ಹೀಗೆ ಅದನ್ನು ನೋಡಿಯೇ ಅದನ್ನು ತೆಗೆದು ಬಿಸಾಡಿದ್ದು. ಇದು ಪಶುಂಡೆ ಜಾತಕಲ್ಲೇ, ಇದು ಒಂದು ಪಶುವಿನ ಜಾತಕ, ಇದನ್ನೆಂತ ನೋಡುದು ಅಂತೇಳಿ ತೆಗೆದು ಬಿಸಾಡಿದ್ದು. ಜ್ಯೋತಿಷ್ಯವನ್ನು ಹೇಳುವವ ಅದನ್ನು ಹೇಗೆ ನಿರ್ಧಾರ ಮಾಡ್ತಾನೆ ಅಂತೇಳಿ ಹೇಳೋದ್ರಲ್ಲೇ ಆ ಜ್ಯೋತಿಷ್ಯ ಶಾಸ್ತ್ರ ಇರುವುದು. ಶಾಸ್ತ್ರವನ್ನು ಸರಿಯಾಗಿ ಕಲ್ತವ ಅದನ್ನು ಖಂಡಿತ ಹೇಳಿಯೇ ಹೇಳ್ತಾನೆ. ಲಗ್ನಗಳು ಬೇರೆ ಬೇರೆ, ಒಂದು ಪ್ರಾಣಿ ಹುಟ್ಟುವಾಗ ಒಂದು ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಸ್ವಲ್ಪ ಎಷ್ಟೋ ಗಳಿಗೆಯಲ್ಲಿ ಎಷ್ಟೋ ಭಾಗ ಮಾಡಿದ್ರೆ ಆ ಹಿಡ್ದು ಅದನ್ನು ಹೇಳುವಷ್ಟು ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಶಕ್ತಿ ಉಂಟು. ಇವತ್ತಿಗೂ ಹೇಳುವ ಸರಿಬೇಕು ಅಂತೇಳಿ ನಾನು ಹೇಳ್ತೇನೆ ನಿಮಗೆ ಈ ಮೂಲಕ. ಮಹಾತ್ಮ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಹಾತ್ಮ ಗಾಂಧಿ ಅವರ ಒಬ್ಬರ ಬಗ್ಗೆ ನಾನು ಹೇಳಲಿಕ್ಕೆ ಆಗ್ತದಾ? ನೀವು ಮಹಾತ್ಮ ಗಾಂಧಿ ಅಂತೇಳಿ ಒಬ್ಬರ ಬಗ್ಗೆ ಕೇಳಿ ಏನೋ ಒಂದು ವಿವಾದದ ಒಂದು ಪ್ರಶ್ನೆ ಅಂತೇಳಿ ನಾನು ಭಾವಿಸ್ತೇನೆ. ವಿವಾದ ಆಗುದು ಹೋಗುದು ಆಗ್ತಾ ಇರ್ತದೆ. ಅದು ನನ್ನಿಂದ ನಾನೇನು ದೊಡ್ಡ ಅದರಲ್ಲೇನು ಸಮಾಜದಲ್ಲಿ ಇದು ಅಲ್ಲ, ನಾನೀಗ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದೇನೆ. ಮಹಾತ್ಮ ಗಾಂಧಿ ಅವರು ಒಂದು ದೊಡ್ಡ ಹೋರಾಟ ಮಾಡಿ, ಹಾಗೆ ಅವರು ಮಹಾತ್ಮ ಅಂತೇಳಿ ಯಾಕೆ ಹೇಳಿದ್ರು? ಈಗ ಅಹಿಂಸಾ ಧರ್ಮವನ್ನು ಅವರೊಬ್ಬರೇ ಪಾಲನೆ ಮಾಡಿದ್ದ ಅಲ್ಲ. ಅವರು ಇರುವಾಗಲೇ ಎಷ್ಟೋ ಜನ ಅಹಿಂಸೆಯನ್ನು ಪ್ರತಿಪಾದನೆ ಮಾಡುವವರಿದ್ರು. ಆದ್ರೆ ಇವರು ಎಲ್ಲವೂ ಇದ್ದು ಎಲ್ಲವನ್ನೂ ತ್ಯಜಿಸಿ ಎಲ್ಲವನ್ನೂ ತ್ಯಜಿಸಿ ದೇಶಕ್ಕಾಗಿ, ನಮ್ಮ ಒಂದು ದೇಶದಲ್ಲಿರುವ ಏನೋ ಒಂದು ಸಂಸ್ಕೃತಿ ಅದನ್ನೆಲ್ಲ ಉಳಿಸ್ಬೇಕು ಅಂತೇಳಿ ಅವರು ಆಗಿನ ಕಾಲದಲ್ಲಿಯೇ ಒಂದು ವಕೀಲರು ಏನೋ ಒಂದು ಒಳ್ಳೆ ವೃತ್ತಿಯೆಲ್ಲ ಮಾಡಿಕೊಂಡಿದ್ದವರು. ಸಡನ್ ಆಗಿ ಈ ಒಂದು ಕಾರ್ಯಕ್ಕೆ ಅವರು ಧುಮುಕ್ಲಿಕ್ಕೆ ಅವರಿಗೇನು ದೊಡ್ಡ ಅವರ ಹಿನ್ನೆಲೆಯಿಂದ ಇದ್ದವರು ಅಂತೇಳಿ ನಾನು ಹೇಳುವುದಿಲ್ಲ. ನಾನು ಜಾಸ್ತಿ ಓದಿದ್ದೀಗ ನೆನಪಿಲ್ಲ, ಆದ್ರೆ ಹೀಗೆ ಹೇಳಿದ್ದು. ಆದ್ರೂ ಅವರು ಅಷ್ಟು ಆ ಅಹಿಂಸಾ ಇದನ್ನು ಪ್ರತಿಪಾದನೆ ಮಾಡಿ ಎಲ್ಲವನ್ನೂ ಬಿಟ್ಟು ಬಟ್ಟೆ, ಅವರು ಪ್ಯಾಂಟ್ ಶರ್ಟ್ ಎಲ್ಲ ಕೋಟ್ ಎಲ್ಲ ಹಾಕಿಕೊಂಡೆಲ್ಲ ಒಳ್ಳೆ ಇದಿದ್ದವರು. ಏನೋ ಈಗ ನನಗೆ ಕಾಲೇಜಿನ ಇನ್ಸಿಡೆಂಟ್ ಅಲ್ಲಿ ಆದಾಗ ಅವರಿಗೆ ಮನಸ್ಸಿಗೆ ಆ ರೈಲಿನಿಂದ ಕೆಳಗಿಳಿಸಿದ್ದು ಅಂತದೆಲ್ಲ ಆಗಿ ಅವರು ಸಂಪೂರ್ಣ ಇದಕ್ಕೆ ಧುಮುಕಿದ್ರು. ಆದ್ರೂ ಪ್ಯಾಂಟ್ ಶರ್ಟ್ ಹಾಕಿ ಹೋರಾಟ ಮಾಡ್ಬೋದಿತ್ತಲ್ಲ, ಅದಕ್ಕೆ ಬೆಲೆ ಇತ್ತಲ್ವಾಗ, ಕಲ್ತಿದ್ದಾರೆ ಅಂತೇಳಿ. ಅವರು ಸಾಮಾನ್ಯರಿಗಿಂತಲೂ ಸಾಮಾನ್ಯರಾಗಿ ಮೇಲೆ ಬಟ್ಟೆ ಧರಿಸದೆ ಖಾಲಿ ಕಚ್ಚೆ ಉಟ್ಟುಕೊಂಡು ಅವರ ತತ್ವಕ್ಕೆ ಅವರು ಮಹಾತ್ಮರಾದರು. ಅವರ ತತ್ವವನ್ನು ನಾವು ಇದು ಮಾಡ್ಬೇಕು ಹೊರತು ಬೇರೆ ಕೆಲವೆಲ್ಲ ಹೇಳ್ತಾರೆ, ಅದನ್ನು ನಾವು ಹೇಳಲಿಕ್ಕಾಗುದಿಲ್ಲ. ಆದ್ರೆ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ನಂತರ ಗಾಂಧಿ ಟೋಪಿ, ಗಾಂಧಿ ತತ್ವ ಅಂತೇಳಿ ಆ ತತ್ವವನ್ನು ಹೇಳುವುದೇ ಅವರ ಹೆಸರಿಗೆ ಬಂತು. ಅದು
ಅವರದನ್ನು ಎತ್ತಿ ಹಿಡಿದ್ರು. ಉದಾಹರಣೆಗೆ ನಾನು ಹೇಳೋದಿದ್ರೆ, ಈಗ ನೋಡಿ, ಶೈವ ಧರ್ಮ ಏನು ಶಂಕರಾಚಾರ್ಯರು ಒಬ್ಬರೇ ಸ್ಥಾಪಿಸಿದ್ದ, ವೈಷ್ಣವ ಸಂಪ್ರದಾಯ ಮಾಧ್ವಾಚಾರ್ಯರು ಒಬ್ಬರೇ ಸ್ಥಾಪಿಸಿದ್ದ. ಹಾಗೆಲ್ಲ ಎಲ್ಲವೂ ಬೇಕು ಈ ಪುರಾತನ ಸನಾತನ ಭಾರತದಲ್ಲಿ. ಅವುಗಳು ಅಳಿವಿನಂಚಿಗೆ ಬರುವಾಗ ಅದನ್ನು ಯಾರು ಮೊದಲು ಉಂಟು ಮಾಡಿದಾರ? ಪುನರಪಿ ಅವರೇ ಹುಟ್ಟಿ ಬಂದು, ಈಗ ಶಂಕರಾಚಾರ್ಯರು ಅದಕ್ಕೂ ಅವರು ಕಳೆದ ಜನ್ಮ ಇತ್ತು ನೋಡಿದ್ರೆ. ಅವರು ಶಂಕರ ಈಶ್ವರ ದೇವರ ಅವತಾರವಂತೇಳಿಯೇ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಮಾಯೆಯಾಗಿ ಆ ಒಂದು ಎಷ್ಟೋ ದೇವಸ್ಥಾನ, ಭಾರತದಲ್ಲಿರುವಂತಹ ಕೆಲವು ದೇವಸ್ಥಾನ ಮಾಯೆಯಾಗಿ ಹೋಗಿ ಪೂಜೆ ಮಾಡಿಕೊಂಡು ಏನೆಲ್ಲ ಅದೃಶ್ಯವಾಗಿ ಹೋಗಿಕೊಂಡು ಎಲ್ಲ ಮಾಡ್ತಿದ್ರು. ಅದು ದೇವರಿಂದ ಮಾತ್ರ ಸಾಧ್ಯ, ಒಂದು ಕಡೆಯಿಂದ ಒಂದು ಕಡೆ ಮಾಯೆಯಾಗಿ ಅದೃಶ್ಯವಾಗಿ ಹೋಗಿಕೊಂಡು ಅವರ ಕಾರ್ಯ ಮಾಡಿ ಬರುವಂಥದ್ದು. ಹಾಗೆ ಶಂಕರಾಚಾರ್ಯ ಮಧ್ವಾಚಾರ್ಯರಿಗೂ ಆ ಶಕ್ತಿ ಇತ್ತು. ಆ ವೈಷ್ಣವ ಸಂಪ್ರದಾಯ ಅಡಿಗೆ ಹೋಯಿತು. ವೈಷ್ಣವ ಸಂಪ್ರದಾಯ ಸನಾತನದಿಂದ ಉಂಟು, ಮಧ್ವಾಚಾರ್ಯರು ಬರುವ ಮೊದಲಿನಿಂದ ಉಂಟು. ಆದ್ರೆ ಅದು ಅಳಿವಿನಂಚಿನಿಗೆ ಹೋಯಿತು. ಅದನ್ನು ನಂಬಿಕೊಂಡಿದ್ದವರು ಶೈವಕ್ಕೆ ಕನ್ವರ್ಟ್ ಆದ್ರು, ಅದನ್ನು ನಂಬಿಕೊಂಡಿದ್ದವರು ಬೇರೆ ಬೇರೆ ಒಂದು ಇದಕ್ಕೆ ಹೋದ್ರು. ಅದು ಹಾಗೆ ಆಗ್ಬಾರ್ದು. ಅದು ಏನೆಲ್ಲ ಹಾಗೆ ಹೋಗ್ತದೆ ಅಂತೇಳಿ ಅದು ಒಂದು ದೇವರ ಒಂದು ಲೆಕ್ಕಾಚಾರ ಇದ್ದುಕೊಂಡು ಅಂತವರೆಲ್ಲ ಜನನಕ್ಕೆ ಬಂದು ಆ ತತ್ವವನ್ನು ಅವರು ಪುನರ್ ಸ್ಥಾಪಿಸಿದ್ರಪ್ಪ. ಅವರ ಕೊಡುಗೆ ಅಪಾರ ಈ ಕಲಿಯುಗದಲ್ಲಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಇದೆಲ್ಲ ಮೊದಲಿನಿಂದ ಇದ್ದದ್ದೇ. ಪುನಃ ಅದು ಅಳಿವಿನಂಚಿಗೆ ಹೋದಾಗ ಹಿಂದೂಗಳು ಬೇರೆ ಬೇರೆ ಧರ್ಮಕ್ಕೆ ಹೋಗ್ತಾರೆ ಎಂಬ ಮೊದಲೇ ಗೊತ್ತಿದ್ದು. ಈಗ ಶಂಕರಾಚಾರ್ಯರು ಮೊದಲೇ ಬಂದು ಶಕ್ತಿಪೀಠ ನಿರ್ಮಾಣ ಮಾಡಿದ್ರು. ಕಾರಣ ಏನು? ಮೊದಲೇ ದೇವರಿಗೆ ಇದಿತ್ತು, ಇದು ನಾಶ ಆಗ್ತದೆ ಅಂತೇಳಿ. ಆದ ಕಾರಣ ಆ ಒಂದು ದೇವಸ್ಥಾನ, ಕೆಲವೊಂದು ದೇವಿ ದೇವಸ್ಥಾನವೆಲ್ಲ ಸ್ಥಾಪಿಸಿ ಅದಕ್ಕೆ ಚಕ್ರಗಳನ್ನೆಲ್ಲ, ಶ್ರೀಚಕ್ರಗಳನ್ನೆಲ್ಲ, ಯಂತ್ರಗಳನ್ನಿಟ್ಟು ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ಕುಂದು ಕೊರತೆ ಬಾರಬಾರದು ಎಷ್ಟೋ ವರ್ಷಗಳವರೆಗೆ ಅಂತೇಳಿ ಅವರದನ್ನು ಸ್ಥಾಪಿಸಿದ್ದಾರೆ. ಶಂಕರಾಚಾರ್ಯರ ಕೊಡುಗೆ ಈ ನಮ್ಮ ಭಾರತ ದೇಶಕ್ಕೆ ಅಪಾರವಾದದ್ದು. ಮತ್ತೆ ಇನ್ನೊಂದು ಹೇಳ್ತೇನೆ ಈ ಕಾರ್ಯಕ್ರಮದಲ್ಲಿ, ನಾನು ಇದನ್ನು ಹೇಳುವುದು ಯಾಕಂತ ಹೇಳಿದ್ರೆ ನನ್ನ ಒಂದು ಈ ಮನಸ್ಸಿಗೆ ಬಂದಿದೆ. ಒಂದು 550ರಿಂದ 650 ವರ್ಷಗಳ ನಂತರ ಶಂಕರಾಚಾರ್ಯರ ಜನನ ಪುನಃ ಆಗ್ತದೆ. ಪುನಃ ಆಗುದು ಯಾಕಂತ ಹೇಳಿದ್ರೆ ಆ ಧರ್ಮದ, ಅವರು ಏನು ಆ ಧರ್ಮವನ್ನು ಇಟ್ಟು ಹೋಗಿದ್ರ, ಅದು ಅಳಿವಿನಂಚಿಗೆ ಬರುವಾಗ ಪುನಃ ಅವರು ಬಂದು ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಅವರಿಂದಲೇ. ಈಗ ನನ್ನ ಹೇಗೆ ಜನ್ಮ, ನನ್ನ ಒಂದು ದೇವಸ್ಥಾನಕ್ಕೆ ಸ್ಥಾಪನೆಗೆ ಸರಿಯಾಗಿ ನಾನು ಬಂದಿದ್ದೆ, ಅದು ನನ್ನಿಂದ ಮಾತ್ರ ಸಾಧ್ಯ, ನನ್ನ ಕುಟುಂಬದ ಇನ್ನು ಯಾರಿಂದಲೂ ಸಾಧ್ಯ ಇಲ್ಲ. ಅವರಿಂದ ಏನು ಆಗ್ಬೇಕು ಶಂಕರಾಚಾರ್ಯರಿಂದ ಉಂಟು, ಅದಕ್ಕೆ ಪುನಃ ಅವರು ಬಂದು ಸ್ಥಾಪನೆ ಮಾಡ್ತಾರೆ ಅಂತ ನಾನು ಈ ಮೂಲಕ ನಿಮ್ಗೆ ಹೇಳ್ತೇನೆ. ಹಾಗಾದ್ರೆ ನಿಮ್ಮ ಪ್ರಕಾರ ಹಿಂದೂ ಧರ್ಮ ಅಳಿವಿನ ಅಂಚಿನಲ್ಲಿದೆಯಾ? ಹಿಂದೂ ಧರ್ಮ ಯಾವಾಗಲೂ ಅಳಿವಿನಂಚಿನಲ್ಲಿ ಇರುವುದಿಲ್ಲ. ಆ ಧರ್ಮವನ್ನು ನಂಬುವವರು ಆ ಧರ್ಮವನ್ನು ಬಿಟ್ಟಾಗ ಅವರು ಅಳಿವಿನಂಚಿನಲ್ಲಿ ಬರ್ತಾರೆ. ಹಿಂದೂ ಧರ್ಮ ಯಾವಾಗಲೂ ಅದು ನಮ್ಮ ಶಾಶ್ವತವಾದ ಒಂದು ಇದು. ನೀವು ಹೇಳುವ ಪ್ರಕಾರ ನೋಡಿದ್ರೆ ಅಳಿವಿನಂಚು ಅಂತ ಹೇಳಿದ್ರೆ ಈಗಿನ ಕೆಲವು ರಾಜಕೀಯ ಹೋರಾಟಗಾರರು ಅಂತದೆಲ್ಲ ಹೇಳಿಕೊಂಡು ಇದು ಮಾಡಿದ್ದಾರೆ. ಉದಾಹರಣೆಗೆ ಈಗ ಮೊಘಲರ ದಾಳಿ ಈ ನಮ್ನೆ ಮೊದಲು ಆಗ್ತಾ ಇರುವಾಗ ಶಿವಾಜಿ ಮಹಾರಾಜರು ಬರ್ಲಿಲ್ವಾ? ಅವರು ಬಂದು ಪುನಃ ಧರ್ಮವನ್ನು, ದೇವಸ್ಥಾನವನ್ನು, ಅವರೇನು ಮಸೀದಿಯನ್ನು ಕೆಡವಲಿಲ್ಲ. ಅವರು ಧರ್ಮವನ್ನು ಪುನಃ ಯಾರು ಈಗ ಆ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ರು, ಮತ್ತೆ ಕೆಲವರು ಸಂತರು ಮಹಾರಾಷ್ಟ್ರದಲ್ಲಿ ತುಂಬಾ ಸಂತ ಪರಂಪರೆ ಮಹಾರಾಷ್ಟ್ರ ಹೊಂದಿದೆ. ಅವರಿಗೆಲ್ಲ ಅವರಿಗೆ ತೊಂದರೆ ಆಗದ ಹಾಗೆ ಅವರ ಒಂದು ಆಶೀರ್ವಾದ ತಕೊಂಡು ಅವರ ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಬೇಕಾದಂಥದ್ದು ನೀಡಿ ಅವರ ಒಂದು ಚರಣಗಳನ್ನು ಯಾವಾಗಲೂ ಸ್ಪರ್ಶ ಮಾಡಿ ಗುರುವನ್ನಾಗಿ ಅವರನ್ನು ಆರಾಧನೆ ಮಾಡಿಕೊಂಡು ಪುನಃ ಧರ್ಮವನ್ನು ಸ್ಥಾಪಿಸಲಿಲ್ಲ. ಹಿಂದೂ ಧರ್ಮ ಯಾವಾಗಲೂ ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಅದು ಎಷ್ಟೋ ಋಷಿ ಮುನಿಗಳ ತಪೋಬಲವನ್ನು ಅವರು ಆ ಜಾಗೆಗೆ ನಮ್ಮ ಭಾರತ ಖಂಡಕ್ಕೆ ಇಟ್ಟು ಹೋಗಿದ್ದಾರೆ. ಯಾರಿಂದಲೂ ಸಾಧ್ಯ ಇಲ್ಲ. ಒಮ್ಮೆಗೆ ಏನೋ ಒಂದು ಹೆಚ್ಚು ಆಗ್ಬೋದು. ಯಾಕಂತ ಹೇಳಿದ್ರೆ ಹಿಂದೂ ಧರ್ಮ ಎಂಬುದು ಅದು ಭಾರಿ ಸಾತ್ವಿಕವಾದ ಧರ್ಮ. ಸಾತ್ವಿಕ ಶಕ್ತಿಯನ್ನು ಯಾರಿಂದಲೂ ಮುಗಿಸ್ಲಿಕ್ಕೆ ಈವರೆಗೆ ಸಾಧ್ಯ ಆಗಲಿಲ್ಲ ಅಂತೇಳಿ ಅದರಲ್ಲಿ ಬೇಕಾದಂತ ತಾಮಸಿಕ ಆರಾಧನೆ ಮಾಡುವ ತಾಮಸಿಕ ತತ್ವಗಳು ಅದರಲ್ಲಿ ಉಂಟು. ಆದ್ರೆ ಧರ್ಮ ಅಂದ್ರೆ ಎಂತ ಅಂತ ಹೇಳಿದ್ರೆ, ಧರ್ಮ ಅಂದ್ರೆ ಎಂತದು, ನೀವು ಹೇಗೆ ನಡಿಬೇಕು. ಹಿಂದೂಗಳು ಅಂತೇಳಿ ಅಲ್ಲ, ಈ ಖಂಡದಲ್ಲಿ ವಾಸಿಸುವವರು ಎಷ್ಟೋ ಶಕ್ತಿಗಳುಂಟು. ಈ ಶಕ್ತಿಗಳೆಲ್ಲ ಸ್ಥಾಪನೆ ಆದ್ದು ಋಷಿಮುನಿಗಳಿಂದ. ಈಗ ಯಾವತ್ತೂ ಅಂತ ಋಷಿಮುನಿಗಳಿಲ್ಲ, ಆದ್ರೆ ಅವರು ಇಟ್ಟಂತಹ ಶಕ್ತಿ, ಕೆಲವೊಂದು ದೇವಸ್ಥಾನ ಅದು ಇದೆಲ್ಲ ಉಂಟು. ಅಲ್ಲಿ ಕುಂದುಕೊರತೆ ಅಂತೇಳಿ ಏನಾದ್ರೂ ಬರುವಾಗ ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ಆ ಕಾಲಕ್ಕೆ ಯಾರಾದ್ರೂ ಬಂದುಕೊಂಡು ಆಗ್ತಾ ಇರ್ತದೆ ಅಂತೇಳಿ ನಾನು ಹೇಳ್ತೇನೆ. ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮ ಅಥವಾ ಭಾರತದಲ್ಲಿರುವ ಹಿಂದೂಯೇತರ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ
ಸಿಖ್ ಧರ್ಮ, ಪಾರಸಿ, ಇವುಗಳೆಲ್ಲವೂ ಹೇಳುವುದು ಎಂಥದ್ದು, ಎಲ್ಲಿಯೂ ಅನ್ಯಾಯ ಮಾಡುವುದು. ಕೆಲವರು ಏನೋ ಒಂದು ಭಾಷಣದಲ್ಲಿ ರಾಜಕೀಯದವರು ಅಥವಾ ಏನೋ ಸಂಘಟನೆಯಲ್ಲಿ ಹೇಳಿದ್ರು ಉಂಟೋ ಇಲ್ವೋ, ಅದಕ್ಕಿಂತಲೂ ನಾನು ಮುಖ್ಯವಾಗಿ ಹೇಳುದು ಧರ್ಮದಲ್ಲಿ ಏನು ಹೇಳಿದ್ದಾರೆ. ತಂದೆ ತಾಯಿನ ಹೊಡಿಲಿಕ್ಕೆ ಹೇಳ್ತಾರೆ, ಯಾವ ಧರ್ಮದಲ್ಲಿ ಹೇಳುವುದಿಲ್ಲ. ತಂದೆ ತಾಯಿ ಪ್ರಧಾನರು. ದೇವರು ಉಂಟು ಅಂತೇಳಿ ಹೇಳಿದ್ದಾರೆ, ದೇವರು ಇಲ್ಲ ಅಂತ ಹೇಳುವ ನಾಸ್ತಿಕವಾದ ಅದು ಧರ್ಮ ಆಗುದಿಲ್ಲ. ಆಸ್ತಿಕ, ದೇವರಿದ್ದಾರೆ, ದೇವರನ್ನು ನಂಬಿ ಒಳ್ಳೇದು ಮಾಡಿ, ಅದನ್ನು ಹೇಳಿದ್ದಾರೆ. ಧರ್ಮ ಅಂದ್ರೆ ಅಷ್ಟೇ ಅಂತೇಳಿ ನಾನು ಹೇಳ್ತೇನೆ. ಹಿಂದೂ ಧರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ ಮರ ಗಿಡ ಪ್ರಾಣಿ ಪಕ್ಷಿ ಇವುಗಳೆಲ್ಲ ಸನಾತನವಾಗಿ ಹೇಗೆ ಉಂಟು ಅದು ಹಾಗೇ ಇರಬೇಕು ಎಂಬ ಕಾರಣಕ್ಕೆ ಪ್ರಕೃತಿ ಆರಾಧನೆ, ಅದು ತುಂಬಾ ರೀತಿಯಲ್ಲಿ ಅಲ್ಲಿ ಸಂಶೋಧನೆ. ಋಷಿಮಣಿಗಳು ಅಂತ ಹೇಳಿದ್ರೆ ವಿಜ್ಞಾನಿಗಳು ಆಗದು. ಹೇಗೆ ಇದ್ರೆ ಹೇಗೆ ಎಷ್ಟು ವರ್ಷಗಳವರೆಗೆ ಅದು ಬಾಳಿಕೆಯಲ್ಲಿ ಇರ್ತದೆ, ಒಳ್ಳೆಯವರ ನಾಶ ಆಗುದಿಲ್ಲ, ಅದೆಲ್ಲ ಒಂದು ತಿಳಿಸಿಕೊಂಡು ಹೋಗುವಂಥದ್ದೇ ಧರ್ಮ. ಅದರಲ್ಲಿ ಆ ಧರ್ಮದ ಬಗ್ಗೆ ನಾವು ವಿಚಾರ ಮಾಡುವ ಅಗತ್ಯ ಇಲ್ಲ.